ಕುಂಬಾರಪೇಟೆಯಲ್ಲಿ ನಡೆದಿರುವ ಅಗ್ನಿ ಅವಘಡ ಇಡೀ ನಗರವನ್ನೇ ಭಯದ ವಾತಾವರಣಕ್ಕೆ ನೂಕಿತ್ತು. ಶಾಕಿಂಗ್ ಅಂದರೆ ಆ ದುರಂತ ಸಂಭವಿಸಿ 4-6 ದಿನಗಳು ಉರುಳಿದ್ರೂ ಚಿಕ್ಕಪೇಟೆ, ಬಳೆಪೇಟೆ, ಆ ಸುತ್ತಮುತ್ತಲಿರುವಂತಹ ಪೇಟೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಫೀವರ್ ಇನ್ನೂವರೆಗೂ ಕಡಿಮೆ ಆಗಿಲ್ಲ. ಇದು ಇತ್ತೀಚೆಗಷ್ಟೇ ನಗರದ ಕುಂಬಾರಪೇಟೆಯಲ್ಲಿ ನಡೆದ ಬಹುದೊಡ್ಡ ಅಗ್ನಿ ಅವಘಡದ ದೃಶ್ಯ. ಮುಂಜಾನೆ ಹೊತ್ತಿಕೊಂಡ ಬೆಂಕಿ ನಸುಕಿನ ಜಾವವಾದ್ರೂ ತನ್ನ ಉಗ್ರ ನರ್ತನ ನಿಲ್ಲಿಸುವುದಕ್ಕೆ ಮನಸ್ಸು ಮಾಡಿರದ ಚಿತ್ರಣ. ಕೊನೆಗೆ ಹೇಗೋ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನ ಆರಿಸಿದ್ರು. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗಿದೆ. ಆದರೆ ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಇನ್ನೂ ನಿದ್ದೆಯಿಂದ ಎಚ್ಚರವಾದಂತೆ ಕಾಣಿಸ್ತಾಗಿಲ್ಲ. ಅದಕ್ಕೆ ನಿದರ್ಶನ ಎಸ್ಪಿ ರಸ್ತೆ, ಚಿಕ್ಕಪೇಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಸ್. ಹೌದು, ಈ ಭಾಗದಲ್ಲಿ ಕಟ್ಟಡಗಳಿಗೆ ಅಂಟಿಕೊಂಡೇ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಸ್ ಇರುವುದರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲೇ ಇದೆ. ಇದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಎಸ್ಪಿ ರೋಡ್ ವರ್ತಕರ ಸಂಘ ಬೆಸ್ಕಾಂಗೆ ನಿರಂತರ ಪತ್ರ ಬರಿತಾ ಇದ್ರೂ ಏನೂ ಪ್ರಯೋಜನವಾಗಿಲ್ಲ ಅನ್ನೋದೇ ಸದ್ಯ ವಿಪರ್ಯಾಸ. ಇಲ್ಲೇ ಕೂಡ ಇದು ತುಂಬಾ ನಮಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇದು ವೆರಿ ಬಿಗ್ ಕಮರ್ಷಿಯಲ್ ಪ್ಲೇಸ್, ಫುಟ್ಬಾಲ್ ಕೂಡ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಸೊ ಅದು ಹೇಳ್ತಾರಲ್ಲ ಇಂಗ್ಲೀಷಲ್ಲೇ, ಪ್ರಿಕಾಷನ್ ಈಸ್ ಫಾರ್ ಬೆಟರ್ ದೆನ್ ಕ್ಯೂರ್. ಸೊ ಯಾವುದು ಘಟನೆ ಆದಮೇಲೆ ನೀವು ಆ್ಯಕ್ಷನ್ ತೊಗೊಳ್ತೀರಾ, ಅದರಿಂದ ಮುಂಚೆ ತೊಗೊಂಡ್ರೆ ನಮಗೆ ಕೂಡ, ಯಾಕಂದರೆ ತುಂಬ ಟೈಮ್ಸ್ ಇಲ್ಲ ಶಾರ್ಟ್ ಸರ್ಕ್ಯೂಟು ಇದು ಆಗುತ್ತೆ. ಸೊ 2-3 ಸತಿ, 4 ಸತಿ, 10 ಸತಿ ಕೂಡ ಸ್ಯಾಟರ್ಡೇ ಅಂದರೆ ಬಿಸ್ನೆಸ್ ಡೇ ಇರುತ್ತೆ. ಆ ದಿನ ಪೂರ್ತಿ ಮಾರ್ಕೆಟಲ್ಲೇ ಪವರ್ ಇರಲ್ಲ, ಎಲೆಕ್ಟ್ರಿಸಿಟಿ ರಿಪೇರಿಂಗ್ ಕೆಲಸ ನಡೀತಾ ಇರುತ್ತೆ. ಸೊ ನಮ್ಮದು ಡಿಮಾಂಡ್ ಏನಿದೆ ಅಂದರೆ ಇದು ಅಂಡರ್ಗ್ರೌಂಡ್ ಮಾಡಿ, ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡಿ. ಈ ಭಾಗದಲ್ಲಿ 100 ಟ್ರಾನ್ಸ್ಫಾರ್ಮರ್ಸ್ ಇವೆ. ಯಾವುದಕ್ಕೂ ಸರಿಯಾದ ಸುರಕ್ಷತೆ ಇಲ್ಲ. ಎಲ್ಲೆಂದರಲ್ಲಿ ವೈರ್ಗಳು ಹೋಗಿವೆ. ಇದರಿಂದಾಗಿ ಸುತ್ತಲಿರುವ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಉಂಟಾಗ್ತಿದೆ. ಈ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ತೆರವು ಮಾಡಿದ್ರೆ ಇಂಥ ಅಗ್ನಿ ಅವಘಡಗಳನ್ನ ತಕ್ಕ ಮಟ್ಟಿಗೆ ತಡೆಯಬಹುದು ಅನ್ನೋದು ಎಸ್ಪಿ ರಸ್ತೆ ವರ್ತಕರ ಸಂಘದ ಅಭಿಪ್ರಾಯವಾಗಿದೆ. ಬೆಸ್ಕಾಂಗೆ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದರೆ, ವೈರ್ಗಳು ನೇತಾಡ್ತದೆ, ಓಪನ್ ಟ್ರಾನ್ಸ್ಫಾರ್ಮರ್ಸ್ ಇದೆ, ಇಲ್ಲಿ ಹಳೆ ಟ್ರಾನ್ಸ್ಫಾರ್ಮರ್ಸ್ ಇದೆ, ರೋಡಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಆ್ಯಸ್ ಪರ್ ಹೈಕೋರ್ಟ್ ಆರ್ಡರ್ ಟ್ರಾನ್ಸ್ಫಾರ್ಮರ್ಸ್ ರೋಡಲ್ಲಿ ಇರಬಾರ್ದು, ರೋಡಲ್ಲಿ ಫುಟ್ಪಾತಲ್ಲಿ ಇರಬಾರ್ದು. ಬಟ್ ಆದರೂ ಎಷ್ಟೋ ವರ್ಷಗಳಿಂದ ಟ್ರಾನ್ಸ್ಫಾರ್ಮರ್ಸ್ ಇಲ್ಲೇ ಇದೆ. ಇನ್ನು ಈ ಭಾಗದಲ್ಲಿ ಕಟ್ಟಡಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂಬ ಆರೋಪವೂ ಇದೆ. ಅಗ್ನಿ ಅವಘಡಗಳು ಸಂಭವಿಸಿದ್ರೆ ಅಗ್ನಿಶಾಮಕ ದಳವು ಕೂಡಲೇ ಸ್ಥಳಕ್ಕೆ ಹೋಗುವುದಕ್ಕೆ ಸಾಧ್ಯವಾಗಲ್ಲ. ಇದೆಲ್ಲವನ್ನ ಗಮನಿಸಿದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಜ್ಞರ ಸಮಿತಿಯನ್ನ ರಚಿಸಿದೆ. ಈ ಸಮಿತಿಯ ವರದಿಯ ಬಳಿಕ ಅಗ್ನಿ ದುರಂತ ತಡೆಗಟ್ಟುವಲ್ಲಿ ಮಾಸ್ಟರ್ ಪ್ಲಾನ್ ಮಾಡಲಾಗುವುದು ಅಂತ ಜಿಬಿಎ ತಿಳಿಸಿದೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಇಲ್ಲಿನ ವರ್ತಕರು ಆತಂಕದಲ್ಲೇ ಬದುಕು ದುಡ್ತಾ ಇರೋದು ಮಾತ್ರ ಸತ್ಯ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.